ಗುಡ್ ಮಾರ್ನಿಂಗ್ ಟು ಆಲ್. ನನ್ನ ಹೆಸರು ಅಶ್ವಿನಿ ಸುರೇಶ್ ಅಂತೇಳಿ. ನನ್ನ ಊರು ಕಾಸರಗೋಡು. ನಾನು ಮತ್ತು ನನ್ನ ಹಸ್ಬೆಂಡ್ ದುಬೈಯಲ್ಲಿ. ನಾವು 13 ವರ್ಷ ಆಗಿ ನಾನು ಇಲ್ಲಿದ್ದೇನೆ. ನನ್ನ ಹಸ್ಬೆಂಡ್ 18 ವರ್ಷ ಆಗಿ UAE ಇದ್ದಾರೆ. ನಾವು ಪಾರ್ಟ್ ಟೈಮ್ ಆಗಿ ನಮ್ಮ ಕೆಲಸದ ಜೊತೆಯಲ್ಲಿ ಸ್ಟಾರ್ಟ್ ಮಾಡಿದಂತಹ ಬಿಸ್ನೆಸ್ ಇದು. ಈ ಬಿಸ್ನೆಸ್ ಅಲ್ಲಿ ನಾವು ಸ್ಟಾರ್ ಪಿನ್ ಲೆವೆಲ್ ಅಲ್ಲಿ ಇದ್ದೇವೆ. ಅದೇ ರೀತಿ ನಾವು ಕಾರ್ ಫಂಡ್ ಅಚೀವರು ಕೂಡ. ಈ ಬಿಸ್ನೆಸ್ಸಿನ ಬಗ್ಗೆ ಹೆಚ್ಚಿನ ಮಾಹಿತಿ ನಾನೊಂದು ಸ್ಲೈಡ್ ನ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ಇಲ್ಲಿ ಕಾಣ್ಲಿಕ್ಕೆ ಆಗ್ತದೆ ಲೈಫ್ ಚೇಂಜಿಂಗ್ ಅಪೋರ್ಚುನಿಟಿ, ಅದೇ ರೀತಿ ವಿನ್ನಿಂಗ್ ಟೀಮ್ ಅಂತೇಳಿ. ಈ ಒಂದು ಬಿಸಿನೆಸ್ ಅಂತ ಹೇಳುದು ನಮಗೆಲ್ಲರಿಗೂ ನಮ್ಮ ಜೀವನವನ್ನು ಬದಲಾಯಿಸುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ವಿನ್ನಿಂಗ್ ಟೀಮ್, ದ ಟೀಮ್ ಆಫ್ ಚಾಂಪಿಯನ್ಸ್. ತುಂಬಾ ಈಗ ಭಾರತದಲ್ಲಿ ಲಕ್ಷಗಟ್ಟಲೆ ಜನರನ್ನು ಹೈಯೆಸ್ಟ್ ಇನ್ಕಮ್ ಲೆವೆಲ್ಗೆ ಮುಟ್ಟಿಸಿದಂತಹ ಒಂದು ಎಜುಕೇಶನ್ ಸಿಸ್ಟಮ್ ಪ್ರೊವೈಡ್ ಮಾಡಿದ್ದು ವಿನ್ನಿಂಗ್ ಟೀಮ್ ಆಗಿದೆ. ನಮಗೆ ಎಲ್ಲಾ ಟ್ರೈನಿಂಗ್ ಪ್ರೋಗ್ರಾಮ್ಗಳು ವಿನ್ನಿಂಗ್ ಟೀಮ್ ನಮಗೆ ಫ್ರೀ ಆಗಿ ಪ್ರೊವೈಡ್ ಮಾಡುತ್ತಾ ಇದೆ. ಇಲ್ಲಿ ನಮಗೆ ಕಾಣ್ಬೋದು ಕನ್ಸ್ಯೂಮರ್ ಎಂಪವರ್ಮೆಂಟ್ ಆಪರ್ಚುನಿಟಿ. ನಾವೀಗ ಎಷ್ಟೋ ವರ್ಷಗಳಿಂದ ಕಸ್ಟಮರ್ ಆಗಿ ಮಾತ್ರ ಇರುವವರು. ನಮಗೆ ಅದರ ಒಂದು ಕಸ್ಟಮರ್ ಆಗಿ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ತೇವೆ, ಬಟ್ ಅದ್ರಲ್ಲಿ ನಮಗೆ ಯಾವ ಬೆನಿಫಿಟ್ ಅಂತ ಹೇಳಿ ನಮಗೆ ಎಕ್ಸ್ಟ್ರಾ ಬೆನಿಫಿಟ್ ಆಗಿ ನಮಗೆ ಯಾವುದು ಸಿಗುದಿಲ್ಲ. ಆದ್ರೆ ಇಲ್ಲಿ ನಮ್ಮ ಕನ್ಸ್ಯೂಮರ್ ಆದ ನಮ್ಮನ್ನು ಪವರ್ಫುಲ್ ಆಗಿ ಮಾಡಿಸ್ತಾ ಇದೆ ಕಂಪನಿ. ಅದು ಹೇಗೆ ಅಂತ ಹೇಳಿದ್ರೆ ನಮಗೆ ಫಿನಾನ್ಷಿಯಲ್ ಆಗಿ ಅಥವಾ ನಮಗೆ ಜಾಬ್ ಆಗಿ ಇದು ನಮಗೆ ಮಾಡಬಹುದು. ಸೊ ನಮ್ಮ ಲೈಫ್ ಅನ್ನೇ ನಮಗೆ ಎಲ್ಲಾ ರೀತಿಯಲ್ಲಿ ನಮ್ಮ ನಮ್ಮನ್ನು ಸಕ್ಸಸ್ಲಿಗೆ ತಕೊಂಡು ಹೋಗುವಂತಹ ಕನ್ಸ್ಯೂಮರ್ ಎಂಪವರ್ಮೆಂಟ್ ಆಪರ್ಚುನಿಟಿ ಇದು. ನೆಕ್ಸ್ಟ್ ನಮಗೆ ಇಲ್ಲಿ ಕಾಣಬಹುದು ವಾಟ್ ಡೂ ಪೀಪಲ್ ವರ್ಕ್ ಫಾರ್. ನಾವೆಲ್ಲರೂ ಯಾಕೆ ಜೀವಿಸ್ತಾ ಇದ್ದೇವೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಡ್ರೀಮ್ಸ್, ಕನಸುಗಳು ಇರ್ತವೆ. ಅದು ಪ್ರತಿಯೊಬ್ಬರದು ಬೇರೆ ಬೇರೆ ಕನಸುಗಳಾಗಿರಬಹುದು. ಕೆಲವರಿಗೆ ಒಳ್ಳೆ ಮನೆ ಬೇಕು, ಒಳ್ಳೆಯ ಕಾರ್ ಬೇಕು, ಲ್ಯಾಕ್ಷರಿ ಕಾರ್. ಅದೇ ರೀತಿ ತುಂಬಾ ಬ್ಯಾಂಕ್ ಬ್ಯಾಲೆನ್ಸ್, ಮಕ್ಕಳ ವಿದ್ಯಾಭ್ಯಾಸ, ಅದೇ ರೀತಿ ತುಂಬಾ ಜ್ಯುವೆಲರಿ, ಓಕೆ, ಗೋಲ್ಡ್ ಅಂತ ಆಭರಣಗಳನ್ನು ನಮಗೆ ಪಡೆಯುವಂತ ಒಂದು ಆಗ್ರಹ ಇರ್ಬೋದು. ಅದೇ ರೀತಿ ವರ್ಲ್ಡ್ ಅರೌಂಡ್ ನಮಗೆ ತಿರ್ಗಾಡ್ಬೇಕು ಅಂತ ಆಸೆ ಇರ್ಬೋದು, ಫಾರಿನ್ ಟ್ರಿಪ್. ಅದೇ ರೀತಿ ನಮಗೆ ಒಂದು ಉಲ್ಲಾಸದ ಜೀವನ. ಅದೇ ನಮಗೆ ಟೈಮ್, ಈ ಒಂದು ಬಿಸ್ನೆಸ್ ಅಲ್ಲಿ ಬರುವಾಗ ನಮಗೆ ಟೈಮ್ ಫ್ರೀಡಮ್ ಇದೆ, ಜಾಬ್ ಫ್ರೀಡಮ್ ಇದೆ. ಎಲ್ಲರದ್ದು ಆಗ್ರಹಿಸುವಂತ ಕನಸುಗಳು ಹೆಚ್ಚಾಗಿ ನಮಗೆ ಒಂದು ಡ್ರೀಮ್ಸ್ ಅಲ್ಲಿ ಬರುವುದು ಟೈಮ್ ಫ್ರೀಡಮ್, ಜಾಬ್ ಫ್ರೀಡಮ್ ಎಲ್ಲವೂ ಕೂಡ. ಸೊ ನಮಗೆ ನಮ್ಮ ನಾವೊಂದು ಕೆಲಸ ಮಾಡೋದು, ಕ್ಯಾನ್ ವಿ ಅಚೀವ್ ಇಟ್ ಫ್ರಮ್ ದ ಜಾಬ್ ಆರ್ ಬಿಸ್ನೆಸ್. ನಾವು ಮಾಡುವಂತಹ ಉದ್ಯೋಗದಿಂದ ನಮಗೆ ಈ ಒಂದು ಎಲ್ಲಾ ಡ್ರೀಮ್ಗಳನ್ನು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ. ನಾವು ಜಸ್ಟ್ ಎಂತ ನಮ್ಮ ಒಂದು ಜೀವನದ ಆ ಮಿನಿಮಮ್ ಅವಶ್ಯಕತೆಗಳನ್ನು ಮಾತ್ರ ನಮಗೆ ಒಂದು ಎಂಪ್ಲಾಯಿ ಲೈಫ್ ಅಲ್ಲಿ ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ನಮ್ಮ ಕನಸುಗಳನ್ನು ನಮಗೆ ಪೂರೈಸಲಿಕ್ಕೆ ಒಂದು ಕೆಲಸ ಮಾತ್ರ ಮಾಡುವುದರಿಂದ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಬಿಸ್ನೆಸ್ ಅಲ್ಲಿ ಕೂಡ ಈಗ ಎಷ್ಟೋ ಜನರು ಬಿಸ್ನೆಸ್ ಮಾಡಿದವರು ಕೂಡ ಸಕ್ಸಸ್ ಆಗ್ಬೇಕು ಅಂತೇಳಿ ಇಲ್ಲ. ಸೊ ನಮಗೆ ಈ ಒಂದು ಬಿಸ್ನೆಸ್ಸಿಗೆ ಈ ಒಂದು ಆಪರ್ಚುನಿಟಿಗೆ ಬರುವಾಗ ಪ್ರತಿಯೊಬ್ಬರು ಉದ್ಯೋಗ ಅಂತ ಹೇಳಿದ್ರೆ ನಂತರ ಓಕೆ, ನನಗೆ ಒಂದು ಬಿಸ್ನೆಸ್ ಮಾಡ್ಬೇಕು ರಿಚ್ ಆಗ್ಲಿಕ್ಕೆ ಅಂತ ಒಂದು ಮನೋಭಾವನೆ ಬರ್ತದೆ. ಆಗ ಜನರು ಎಂತ ಮಾಡಿದ್ರೆ ಬಿಸ್ನೆಸ್ಸಿಗೆ ಇಳಿತಾರೆ. ಬಿಸ್ನೆಸ್ಸಿಗೆ ಇಳಿಯುವಾಗ ನಮಗೆ ಅಲ್ಲಿ ಲಕ್ಷ ಗಟ್ಟಲೆ ಅಥವಾ ಕೋಟಿ ಗಟ್ಟಲೆ ತುಂಬಾ ಇನ್ವೆಸ್ಟ್ ಮಾಡ್ತಾ ನಾವು ಬಿಸ್ನೆಸ್ಸಿಗೆ ಇಳಿಬೇಕು. ಆ ಬಿಸ್ನೆಸ್ ಮಾಡಿದ್ರು ಕೂಡ ನಮಗೆ ಅಲ್ಲಿ ಎಂತ ಬರ್ತದೆ, ನಮಗೆ ಹೆಚ್ಚು ನಾವು ಇನ್ವೆಸ್ಟ್ ಮಾಡಿದಷ್ಟು ನಮ್ಮ ಜೀವನದಲ್ಲಿ ತುಂಬಾ ರಿಸ್ಕ್ ಬರ್ತದೆ. ಅದು ಈಗ ನಮಗೆ ಅಂತ ಲೋನ್ ಇರಬಹುದು, ಅಥವಾ ನಾವು ತುಂಬಾ ಚಿನ್ನವನ್ನಕ್ಕೆ ಎಲ್ಲ ನಾವು ಅಡವಿಟ್ಟು ಮಾಡೋದಾಗಿರ್ಬೋದು. ಆಗ ತುಂಬಾ ನಮಗೆ ಅಲ್ಲಿ ರಿಸ್ಕ್ ಮಾತ್ರವೇ ನಮಗೆ ಇರುವುದು. ಅದೇ ರೀತಿ ಇಷ್ಟೆಲ್ಲ ಲಾನ್ಸ್ ಎಲ್ಲ ನಾವು ತೆಗೆಯುವಾಗ ನಮಗೆ ತುಂಬಾ ನಮ್ಮ ಪ್ರತಿ ಬಿಸ್ನೆಸ್ ಅಲ್ಲೂ ಕಾಂಪಿಟೇಷನ್ ಇರ್ತದೆ. ಅದು ಇಲ್ಲಿ ಇರ್ಬೋದು. ಅದೇ ಮೀನ್ಸ್ ಈ ನಾವು ಯಾವ್ದಾದ್ರು ಒಂದು ಹೊಸ ಬಿಸ್ನೆಸ್ ಮಾಡುವಾಗ ಆ ಬಿಸ್ನೆಸ್ ನಲ್ಲಿ ಕೂಡ ನಮಗೆ ಕಾಂಪಿಟೇಷನ್ ಇರ್ಬೋದು. ಅದೇ ರೀತಿ ಇಷ್ಟೆಲ್ಲ ಲೋನ್ ಎಲ್ಲ ತೆಗೆದು ಮಾಡುವ ಟೈಮಲ್ಲಿ ನಮಗೆ ಟೆನ್ಷನ್ ಇರಬಹುದು. ಅದರಿಂದ ನಮ್ಮ ಆರೋಗ್ಯ, BP, ಶುಗರ್ ನಂತಹ ಅಥವಾ ಬೇರೆ ಹಲವು ನಮಗೆ ಆರೋಗ್ಯದ ತೊಂದರೆಗಳು ಉಂಟಾಗ್ಬೋದು. ಸೊ ಇಲ್ಲಿ ನಾವು ಎಂತ ಮಾಡುವಂತ ಈ ಒಂದು ಇದರಲ್ಲಿ ನಾವು ಈ ಒಂದು ಕಂಪನಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ವಿ ಜಸ್ಟ್ ಚೇಂಜ್ ಯುವರ್ ಶಾಪ್. ನಮ್ಮ ಶಾಪಿಂಗ್ ಅನ್ನು ಈ ಕಂಪನಿಯ
ಇದಕ್ಕೆ ನಾವು ಚೇಂಜ್ ಮಾಡ್ಬೇಕು ಅಷ್ಟೇ. ನಾವೀಗ ಎಷ್ಟೋ ವರ್ಷಗಳಿಂದ ಪ್ರತಿ ಔಟ್ಸೈಡ್ ಶಾಪ್ಗಳಿಂದೆಲ್ಲ ನಾವು ಪರ್ಚೇಸ್ ಮಾಡ್ತೇವೆ, ಸೂಪರ್ ಮಾರ್ಕೆಟ್ ಚಿಕ್ಕ ಚಿಕ್ಕ ಗ್ರೋಸರಿ ಆಗ್ಲಿ. ಬಟ್ ಇಲ್ಲಿ ನಾವು ಇದರಿಂದ ನಮಗೆ ಈ ಒಂದು ಶಿಫ್ಟಿಂಗ್ ನಮಗೆ ಮಾಡಬಹುದು. ಅದರಲ್ಲಿ ನಾವು ಈ ಒಂದು ಬಿಸ್ನೆಸ್ ಗೆ ಬರುವಾಗ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ, ಝೀರೋ ಇನ್ವೆಸ್ಟ್ಮೆಂಟ್. ಅದೇ ರೀತಿ ನಮಗೆ ರಿಸ್ಕ್ ಇಲ್ಲ. ನಾವೀಗ ಹಣ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುದಿಲ್ಲ. ಲೋನ್ ಅದೆಲ್ಲ ತೆಗೆದು ನಾವಿಲ್ಲಿ ಮಾಡದ ಕಾರಣ ನಮಗೆ ರಿಸ್ಕ್ ಇಲ್ಲ. ಅದೇ ರೀತಿ ಕಾಂಪಿಟಿಷನ್ ಇಲ್ಲ, ಟೆನ್ಷನ್ ಇಲ್ಲ. ಅದೇ ರೀತಿ ನಮಗೆ ತುಂಬಾ ಎಕ್ಸ್ಪರ್ಟ್ ನ ಟೀಮ್ ನಮ್ಮನ್ನು ಸಪೋರ್ಟ್ ಮಾಡ್ಲಿಕ್ಕೆ ಯಾವಾಗ್ಲೂ ಇರ್ತಾರೆ. ಇದು ನಮಗೆ ಇದರಲ್ಲಿ ಇರುವಂತಹ ಒಂದು ಬೇರೆ ಬಿಸ್ನೆಸ್ ಮತ್ತು ನಮಗೆ ಈ ಒಂದು ಬಿಸ್ನೆಸ್ ಮಾಡುವಾಗ ಇರುವ ವ್ಯತ್ಯಾಸ. ಒಂದು ದಿನದಲ್ಲಿ ಒಂದು 2-3 ಅವರ್ ನಾವು ಸೋಷಿಯಲ್ ಮೀಡಿಯಾಸ್ ಎಲ್ಲ ನೋಡಿ ವೇಸ್ಟ್ ಮಾಡುವಂತಹ ಆ ಒಂದು ಸಮಯವನ್ನು ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಆಗಿ, ಮೀನ್ಸ್ ನಮ್ಮ ಟೈಮ್ ಇಲ್ಲಿ ಇನ್ವೆಸ್ಟ್ಮೆಂಟ್. ಓಕೆ, ಅದನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ನಮ್ಮ ಸಮಯವನ್ನು ಈ ಒಂದು 2 ಅಥವಾ 3 ಅವರ್ ಬಿಸ್ನೆಸ್ಸಿಗೆ ನಾವು ಮೀಸಲಾಗಿ ಇಟ್ಟಾಗ ನಮಗೆ ಒಂದು 2 ವರ್ಷದಲ್ಲೆಲ್ಲ ನಮ್ಮ ಮಂತ್ಲಿ ಇನ್ಕಮ್ ಮಿನಿಮಮ್ ಅಟ್ ಲೀಸ್ಟ್ 1 ಲಕ್ಷದವರೆಗೂ ನಮಗೆ ಮಾಡಿ ತರ್ಲಿಕ್ಕೆ ಆಗ್ತದೆ. ಆಗ ನಮಗೆ ಈ ಒಂದು ಸ್ಲೈಡ್ ಅಲ್ಲಿ ನಮಗೆ ಕಾಣ್ತಿದೆ ನಾವು ಮಾಡುವ ಬಿಸ್ನೆಸ್ ಹೇಳುದು ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್. ಅದೇ ರೀತಿ ನಾನೀಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗುದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಸಿಸ್ಟಮ್. ಏನು ಟ್ರೆಡಿಷನಲ್ ಮಾರ್ಕೆಟಿಂಗ್ ಸಿಸ್ಟಮ್? ನಾವೀಗ ಇಷ್ಟು ವರ್ಷಗಳವರೆಗೆ ಫಾಲೋ ಮಾಡ್ತಾ ಬಂದದ್ದು ಟ್ರೆಡಿಷನಲ್ ಮಾರ್ಕೆಟಿಂಗ್. ಅದರಲ್ಲಿ ನಮಗೆ ಗೊತ್ತಿದೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಿಂದ ತುಂಬಾ ಮೀಡಿಯೇಟರ್ಸ್ ನವರ ಮೂಲಕ ಕಸ್ಟಮರ್ ಕೈಗೆ ಪ್ರಾಡಕ್ಟ್ ಮುಟ್ಟುತ್ತದೆ. ಅದರಲ್ಲಿ CF ಏಜೆಂಟ್, ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರಿಟೇಲರ್, ಹೀಗೆ ತುಂಬಾ ಮೀಡಿಯೇಟರ್ಸ್ ಇರ್ತಾರೆ. ಅಡ್ವರ್ಟೈಸ್ಮೆಂಟ್ ಕಂಪನೀಸ್ ಇರ್ತದೆ. ಒಂದು ಕಂಪನಿ ಅದರ ಒಂದು 60% ಅದರ ಇನ್ಕಮ್ ಅನ್ನು ಈ ಮೀಡಿಯೇಟರ್ಸ್ ಗೆ ಯೂಸ್ ಮಾಡ್ತದೆ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಕಸ್ಟಮರಿಗೆ ಈ ಎಲ್ಲಾ ಮೀಡಿಯೇಟರ್ಸ್ ನ ಬಳಿಕ ಹೋಗಿ ತಲುಪುತ್ತದೆ. ಅದೇ ರೀತಿ ಇಲ್ಲಿ ನಮಗೆ ಕಾಣ್ಬೋದು, ನಾವು ಯಾವುದೇ ಒಂದು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡುವಾಗ ಫಿಲ್ಮ್ ಆಕ್ಟರ್ಸ್ ಎಲ್ಲ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಪ್ರಾಡಕ್ಟ್ ಅವರು ಅಡ್ವರ್ಟೈಸ್ಮೆಂಟ್ ಆಗಿ ಅವರು ಅಭಿನಯಿಸುವಾಗ ಕೊಡ್ಬೇಕಾಗ್ತದಲ್ವಾ. ಆಗ ಇದೆಲ್ಲ ಕೊಡುದು ಯಾರು? ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಕೊಡ್ತಾ ಇರೋದು. ಆದ್ರೆ ಈ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಗೆ ಬರುವಾಗ, ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ವರ್ಡ್ ಅಂತ ಹೇಳಿದ್ರೆ, ಕಂಪನಿಯಿಂದ ಯಾವುದೇ ಮೀಡಿಯೇಟರ್ಸ್ ಇಲ್ಲದೆ ನಮಗೆ ಡೈರೆಕ್ಟ್ ಸಿಗುವಂತಹ ಒಂದು ಪ್ರಾಡಕ್ಟ್, ಅದನ್ನ ಆದ ಕಾರಣ ಈ ಒಂದು ವ್ಯವಸ್ಥೆಯನ್ನು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳುದು. ಇದರ ಅರ್ಥ ಸೆಲ್ಲಿಂಗ್ ಅಂತ ಹೇಳುದು ಅಲ್ಲ, ನಮಗೆ ಕಂಪನಿಯಿಂದ ಯಾವುದೇ ಮೀಡಿಯೇಟರ್ಸ್ ಇಲ್ಲದೆ ಡೈರೆಕ್ಟ್ ನಮ್ಮ ಕೈಗೆ ಮುಟ್ಟುವಂತಹ ಪ್ರಾಡಕ್ಟ್, ಅದೇ ಡೈರೆಕ್ಟ್ ಸೆಲ್ಲಿಂಗ್. ಓಕೆ, ಸೊ ಟ್ರೆಡಿಷನಲ್ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ 60% ಈ ಮೀಡಿಯೇಟರ್ಸ್ ಗೆ ಕೊಡುವಂತಹ ಹಣವನ್ನು ಇಲ್ಲಿ ಈ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ನಮ್ಮ ಈ ಮೀಡಿಯೇಟರ್ಸ್ ಗೆ ಕೊಡದೆ ಕಸ್ಟಮರ್ ಆದ ನಮಗೆ ಕಂಪನಿ ತಿರುಗಿಸಿ ಕೊಡ್ತದೆ. ಈ 60% ಡಿಸ್ಟ್ರಿಬ್ಯೂಟರ್ಸ್ ಗೆ ಕೊಡ್ತಾ ಇದೆ ಕಂಪನಿ. ಓಕೆ, ಸೊ ಇದರಲ್ಲಿ ನಮಗೆ 9 ಟೈಪ್ಸ್ ಇನ್ಕಮ್ಸ್ ಕೂಡ ಇದೆ. ಕಂಪನಿಯ MD ಗೌತಮ್ ಬಾಲಿ, ಪಾರ್ಟ್ನರ್ಸ್ ಆಗಿರುವುದು ದೀಪಕ್ ಸೂದ್ ಮತ್ತು ಕಣ್ವರ್ ಬಿಯರ್ ಸಿಂಗ್. ಇವರಿಗೆ ತುಂಬಾ ವರ್ಷದ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. 40 ವರ್ಷದ ಹತ್ರ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುವಂತಹ ನಮ್ಮ ಓನರ್ಸ್ ಇವರು. ನೆಕ್ಸ್ಟ್ ನಮಗೆ ಕಂಪನಿಗೆ ಸಿಕ್ಕಿದಂತಹ ಅವಾರ್ಡ್ಸ್, ರೆಕಗ್ನಿಷನ್ ಎಲ್ಲ 2004ರಲ್ಲಿ 2 ಆಫೀಸ್ ಮತ್ತು 10 ಪ್ರಾಡಕ್ಟ್ ಇಟ್ಟುಕೊಂಡು 6 ಡಿಸ್ಟ್ರಿಬ್ಯೂಟರ್ಸ್ ಇಟ್ಟು ಸ್ಟಾರ್ಟ್ ಮಾಡಿದಂತಹ ಈ ಕಂಪನಿ ಡೆಲ್ಲಿಯಲ್ಲಿ ಈಗ 21 ವರ್ಷ ಕಂಪ್ಲೀಟ್ ಆಯ್ತು. 5,000 ಆಫೀಸ್, ಅದೇ ರೀತಿ 450 ಪ್ಲಸ್ ಪ್ರಾಡಕ್ಟ್ ಇದೆ, ಓನ್ ಪ್ರಾಡಕ್ಟ್ಸ್ ಎಲ್ಲವೂ. ಅದೇ ರೀತಿ 5 ಕೋಟಿಗಿಂತ ಹೆಚ್ಚು ಡಿಸ್ಟ್ರಿಬ್ಯೂಟರ್ಸ್ ಕಂಪನಿಗೆ ಹೀಗೆ ಇದೆ. ಅದೇ ರೀತಿ ಕಂಪನಿಗೆ ಸಿಕ್ಕಿದಂತ ಅವಾರ್ಡ್ಸ್ ಅಂತ ಹೇಳಿದ್ರೆ ಗ್ರೇಟ್ ಪ್ಲೇಸ್ ಟು ವರ್ಕ್, 30th ರ್ಯಾಂಕಿಂಗ್, ಗ್ಲೋಬಲ್ 100 ಅವಾರ್ಡ್, ಅದೇ ರೀತಿ ನ್ಯಾಷನಲ್ ಬೆಸ್ಟ್ ಎಂಪ್ಲಾಯರ್, ಬೆಸ್ಟ್ ನ್ಯೂಟ್ರಾಸ್ಯೂಟಿಕಲ್ ಕಂಪನಿ, ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್, ಇದೆಲ್ಲ ನಮ್ಮ ಕಂಪನಿಗೆ ಸಿಕ್ಕಿದಂತಹ ಅವಾರ್ಡ್ಗಳು. ನಮಗೆ ಇದರಲ್ಲಿ ನಮ್ಮ ಈ ಒಂದು ಕಂಪನಿ ಅಂತ ಹೇಳುದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ 9 ಕಂಟ್ರೀಸ್ ಅಲ್ಲಿ ಇದೆ. ಇಂಡಿಯಾ, ನೇಪಾಳ್, ಗಾನಾ, ಫಿಲಿಪೀನ್ಸ್, ಐವರಿ ಕೋಸ್ಟ್, ಸೌದಿ ಅರೇಬಿಯಾ, UAE, ಬಾಂಗ್ಲಾದೇಶ್, ಹೀಗೆ 9 ಕಂಟ್ರೀಸ್ ಅಲ್ಲಿ ಬಿಸ್ನೆಸ್ ಈಗ ರನ್ನಿಂಗ್ ಅಲ್ಲಿ ಇದೆ.
ಅವರ್ ಪ್ರಾಡಕ್ಟ್ ಕ್ಯಾಟಗರೀಸ್ ಅಲ್ಲಿ ನಮಗೆ ತುಂಬಾ ಪ್ರಾಡಕ್ಟ್ಸ್ ಇಲ್ಲಿ ಕಾಣಬಹುದು. ಅದರಲ್ಲಿ ಮೇನ್ ನಮ್ಮ ಕ್ಯಾಟಗರಿ ನಮ್ಮದು ಹೆಲ್ತ್ ಪ್ರಾಡಕ್ಟ್ಸ್ ಆಗಿದೆ. ಕಂಪನಿ 7-8 ವರ್ಷಕ್ಕೆ ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ ಅನ್ನು ನಮಗೆ ಕೊಡ್ತಾ ಇದೆ. ಇದೆಲ್ಲ ಓನ್ ಪ್ರಾಡಕ್ಟ್ಸ್ ಆಗಿದೆ ನಮ್ಮ ಕಂಪನಿದು. ಇದರಲ್ಲಿ ನಮ್ಮದು ಮೇನ್ಲಿ ಹೆಲ್ತ್ ಫುಡ್ ಪ್ರಾಡಕ್ಟ್ಸ್, ಫುಡ್ ಸಪ್ಲಿಮೆಂಟ್ಸ್. ಅದೇ ರೀತಿ ಬರೋದು ಎಗ್ರಿ ಪ್ರಾಡಕ್ಟ್ಸ್, ಹೋಮ್ ಯೂಸಿಂಗ್, ಪರ್ಸನಲ್ ಕೇರ್, ಇದೆಲ್ಲ ಕಂಪನಿಯ ಪ್ರಾಡಕ್ಟ್ಗಳು. ಇದರಲ್ಲಿ ಪ್ರತ್ಯೇಕತೆ ಅಂತ ಹೇಳಿದ್ರೆ ಇದರಲ್ಲಿ ಯಾವ ತರದ ಕೆಮಿಕಲ್ಸ್ ಇಲ್ಲ, ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಎಲ್ಲವೂ ಇಕೋ ಫ್ರೆಂಡ್ಲಿ ಆಗಿರುವಂತಹ ಪ್ರಾಡಕ್ಟ್ಸ್ ಗಳಾಗಿದೆ. ಫುಡ್ ಸಪ್ಲಿಮೆಂಟ್ ಗಳೆಲ್ಲ ನಾವು ಯಾಕೆ ಉಪಯೋಗಿಸಬೇಕು ಅಂತ ಹೇಳಿದ್ರೆ, ಈ ಡೆವಲಪ್ಡ್ ಕಂಟ್ರೀಸ್ ಈಗ ನಾವಿರೋದು UAE ಇಲ್ಲೆಲ್ಲ ನಾವು ಹೆಚ್ಚಾಗಿ ಇಲ್ಲಿನ ಮೆಡಿಕಲ್ ಸ್ಟೋರ್ಸ್ ನಾವು ಕಾಣ್ತಾ ಇರುವುದು ಫುಡ್ ಸಪ್ಲಿಮೆಂಟ್. ಯಾರಿದು ನಮಗೆ ಈ ಬಿಸ್ನೆಸ್ ಗೆ ಬರೋಕ್ಕಿಂತ ಮುಂಚಿದರ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ ಇತ್ತು. ಈ ಬಿಸ್ನೆಸ್ ಗೆ ಬಂದ ಮೇಲೆ ಗೊತ್ತಾಗಿದೆ ಫುಡ್ ಸಪ್ಲಿಮೆಂಟ್ಸ್ ಹೆಚ್ಚಾಗಿ ಯೂಸ್ ಮಾಡುದು ಫಾರಿನರ್ಸ್ ಯೂಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ತಿನ್ನುವಂತಹ ಆಹಾರದಲ್ಲಿ ಬೇಕಾದಂತಹ ಪೋಷಕಾಂಶಗಳು ಇಲ್ಲದೆ ಬರುವಾಗ, ನಮಗೆ ಗೊತ್ತಿದೆ ಈಗ ಹಲವು ತರದಂತಹ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿದಂತಹ ಪ್ರಾಡಕ್ಟ್ಗಳು ನಾವು ಉಪಯೋಗಿಸುವುದು ಕೃಷಿಯಲ್ಲೆಲ್ಲ ಅಲ್ವಾ. ಸೊ ಇದರಿಂದ ನಮಗೆ ಬೇಕಾದಷ್ಟು ಆರೋಗ್ಯದಲ್ಲಿ ನಮಗೆ ಪ್ರಾಬ್ಲಮ್ಸ್ ಬರ್ತದೆ. ಬೇಕಾದಂತಹ ನ್ಯೂಟ್ರಿಷನ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ ಇದು ನಮಗೆ ಬೇಕಾದಷ್ಟು ನಮ್ಮ ಶರೀರದಲ್ಲಿ ಸಿಕ್ಕದಿರುವಾಗ ನಮಗೆ ತುಂಬಾ ಆರೋಗ್ಯ ತೊಂದರೆಗಳು ಬರ್ತದೆ. ಸೊ ನಮಗೆ ಇದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ, ರೋಗ ಬರಾದಿರ್ಲಿಕ್ಕೆ ನಮಗೆ ಫುಡ್ ಸಪ್ಲಿಮೆಂಟ್ ಗಳನ್ನು ಉಪಯೋಗಿಸಬಹುದು ನಮ್ಮ ದೈನಂದಿನ ಜೀವನದಲ್ಲಿ. ಮತ್ತು ಕೃಷಿ ಪ್ರಾಡಕ್ಟ್ಗಳು, ಅದು ಇಕೋ ಫ್ರೆಂಡ್ಲಿ ಆದಂತಹ ಪ್ರಾಡಕ್ಟ್ಗಳು, ಪರ್ಸನಲ್ ಕೇರ್ ಇದರಲ್ಲಿ ನಿಮಗೆ ಕಾಣಬಹುದು. ಸ್ವಲ್ಪ ಪ್ರಾಡಕ್ಟ್ಸ್ ಮಾತ್ರ ಈಗ ಇದರಲ್ಲಿ ಹಾಕಿರುವುದು. ನೆಕ್ಸ್ಟ್ ಬರುವಂತದ್ದು ಇದರಲ್ಲಿ ಈಗ ನಿಮಗೆ ಕಾಣಬಹುದು, ನಮಗೆ ಕಂಪನಿಯಿಂದ 50% ಡಿಸ್ಕೌಂಟ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ಗಳು ಸಿಗ್ತಾ ಇರೋದು. ಅದರಲ್ಲಿ 10 to 20% ನಮಗೆ ಡಿಸ್ಕೌಂಟ್ ಸ್ಟಾರ್ಟಿಂಗ್ ಅಲ್ಲಿ ಇದೆ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮಗೆ ಪ್ರಾಡಕ್ಟ್ ಸಿಗುವುದು. ನಂತರ ನಾವು ಒಂದು ಪ್ರಾಡಕ್ಟ್ ಅನ್ನು ಉಪಯೋಗಿಸಿ ಒಂದು 25% ಉಪಯೋಗಿಸಿ ಕೂಡ ನಮಗೆ ಸ್ಯಾಟಿಸ್ಫೈಡ್ ಅಲ್ಲದಿದ್ರೆ ನಮಗೆ ತಿರುಗಿಸಿ 1 ತಿಂಗಳೊಳಗೆ ಕಂಪನಿಗೆ ಕೊಟ್ರೆ ಫುಲ್ ಕ್ಯಾಶ್ ಬ್ಯಾಕ್ ನಮಗೆ ಕಂಪನಿ ಕೊಡ್ತದೆ. ಅದೇ ರೀತಿ ಫ್ರೀ ಪ್ರಾಡಕ್ಟ್ಸ್ ನಾವು ನಮ್ಮ ಪರ್ಚೇಸ್ ಕಂಪನಿ ಪ್ರತಿ ಪರ್ಚೇಸ್ ಗಳಲ್ಲಿ ಇಷ್ಟಿಷ್ಟು ಇಂತಿಷ್ಟು ಪಾಯಿಂಟ್ಸ್ ಗಳು ನಾವು ಅಚೀವ್ ಮಾಡುವಾಗ ತುಂಬಾ ಫ್ರೀ ಪ್ರಾಡಕ್ಟ್ ಗಳು ಕಂಪನಿ ನಮಗೆ ಕೊಡ್ತಾ ಇದೆ. ಅದೇ ರೀತಿ ನಮಗೆ 4 ತಿಂಗಳು ಕನ್ಸಿಸ್ಟೆನ್ಸಿಗೆ ನಾವು 100 PB ಪ್ರತಿ ತಿಂಗಳು ಹಾಗೆ ಕಂಟಿನ್ಯೂಸ್ 4 ತಿಂಗಳು ಮಾಡುವಾಗ MRP ವ್ಯಾಲ್ಯೂ ಇರುವಂತ 3,000 ರೇಟಿನ ಪ್ರಾಡಕ್ಟ್ ನಮಗೆ ಫ್ರೀಯಾಗಿ ಕಂಪನಿ ಕೊಡ್ತಾ ಇದೆ. ಅದು ಮಾತ್ರ ಅಲ್ಲ, ಈ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ಗಳು. ಆದ ಕಾರಣವೇ ನಮಗೆ ಧೈರ್ಯವಾಗಿ ಉಪಯೋಗಿಸಬಹುದು. ನಾವೀಗ ನಾರ್ಮಲಿ ಇಂಡಿಯಾದಲ್ಲಿ ಉಪಯೋಗಿಸುವ ಪ್ರಾಡಕ್ಟ್ಗಳಿಗೂ ಅದೇ ರೀತಿ ಈಗ ಫಾರಿನ್ ಕಂಟ್ರಿಲಲ್ಲಿ ಒಂದು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡುವಾಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾವಾಗಲೂ ಒಳ್ಳೇದಿರ್ತದೆ. ಎಕ್ಸಾಂಪಲ್ ಈಗ ನಾವು UAE ಇರ್ತಾ ಇದ್ದೇವೆ, ಇಲ್ಲಿ ಇರುವುದು, ಆಗ ನಮಗೆ ಇಂಡಿಯಾದಿಂದ ನಮಗೆ ಒಂದು ಪ್ರಾಡಕ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಆಗಿ ಬರುವಾಗ ತುಂಬಾ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತದೆ ಎಲ್ಲವೂ ಕೂಡ. ಬಟ್ ಇಂಡಿಯಾದಲ್ಲಿ ಅಷ್ಟು ಇರುವವರಿಗೆ ಅಷ್ಟು ಒಳ್ಳೆ ಕ್ವಾಲಿಟಿ ಸಿಗುದಿಲ್ಲ. ಅದೇ ಇಂಟರ್ನ್ಯಾಷನಲ್ ಕ್ವಾಲಿಟಿ ಅಂತ ಅದಕ್ಕೆ ನಾವು ಹೇಳುದು. ನಮ್ಮ ವೆಸ್ಟಿನ್ ತಳೋ ಕಂಪನಿ ಇಂಡಿಯಾದಲ್ಲಾದ್ರೂ UAE ಎಲ್ಲವೂ ಸೇಮ್ ಕ್ವಾಲಿಟಿಯೇ, ಅದೇ ಇಂಟರ್ನ್ಯಾಷನಲ್ ಕ್ವಾಲಿಟಿ ಕೀಪ್ ಮಾಡ್ತಾ ಇದೆ. ನಂತರ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಮನೆಗೆ ಬೇಕಾದಂತಹ ಸಾಮಾನುಗಳನ್ನು ಈ ಕಂಪನಿಯಿಂದ, ನಮ್ಮ ವೆಸ್ಟೇಜ್ ಕಂಪನಿಯಿಂದ ತೆಗೆದುಕೊಂಡು ನಮ್ಮ ದೈನಂದಿನ ನಮ್ಮ ಖರ್ಚನ್ನು ನಮಗೆ ಇನ್ಕಮ್ ಆಗಿ ಮಾಡುವಂತಹ, ನಮ್ಮ ಮನೆಗೆ ಒಂದು ಇನ್ಕಮ್ ತರುವಂತಹ ಒಂದು ಬಿಸಿನೆಸ್ ಆಪರ್ಚುನಿಟಿ ಇದು. ಹಾಗೂ ಜಸ್ಟ್ ಚೇಂಜ್ ಯುವರ್ ಶಾಪ್, ನಮ್ಮ ವೆಸ್ಟೇಜಿನ ಪ್ರಾಡಕ್ಟ್ ಗಳನ್ನು ಉಪಯೋಗಿಸಬೇಕು. ಅದೇ ರೀತಿ ಉಪಯೋಗಿಸಿದ ಮೇಲೆ ನಾವು ಇನ್ನೊಬ್ಬರಿಗೆ ಹೇಳುದು ಅಂತ ಹೇಳಿದ್ರೆ ನಮ್ಮ ಎಕ್ಸ್ಪೀರಿಯನ್ಸ್, ಶೇರ್ ದ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವಾಗ ನಮಗೆ ಜನರು ಕನೆಕ್ಟ್ ಆಗ್ತಾರೆ. ಸೊ ನಾವು ಜೆನ್ಯೂನ್ ಆದಂತ ಈ ಒಳ್ಳೆ ಪ್ರಾಡಕ್ಟ್ಗಳ, ನಮ್ಮ ವೆಸ್ಟೇಜಿನ ಎಷ್ಟು ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ಗಳ ಎಕ್ಸ್ಪೀರಿಯನ್ಸ್ ಅನ್ನು ಉಪಯೋಗಿಸಿ ನಾವು ಶೇರ್ ಮಾಡಬೇಕು. ನಂತರ ಕನ್ಸ್ಯೂಮರ್ ಬೆನಿಫಿಟ್, ನಮಗೆ 50% ನಮಗೆ ಕಸ್ಟಮರ್ ಬೆನಿಫಿಟ್ ಅಲ್ಲಿ ನಮಗೆ ಪ್ರಾಡಕ್ಟ್ ಸಿಗ್ತಾ ಇರೋದು.
ಏನು ನಮಗೆ 9 ತರದ ಇನ್ಕಮ್ಸ್ ಇದೆ ಇದರಲ್ಲಿ. ಸೇವಿಂಗ್ ಆನ್ ಕನ್ಸಪ್ಷನ್, ಅಕ್ಯುಮುಲೇಟಿವ್, ಅದರಲ್ಲಿ ಸೇವಿಂಗ್ ಆನ್ ಕನ್ಸಪ್ಷನ್ 10 to 20%, ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ 5 to 16%, ಡೈರೆಕ್ಟರ್ ಬೋನಸ್ 15%, ಟೀಮ್ ಬಿಲ್ಡಿಂಗ್ ಬೋನಸ್ 3%, ಲೀಡರ್ಶಿಪ್ ಓವರ್ ರೈಡಿಂಗ್ ಬೋನಸ್ 18%, ಟ್ರಾವೆಲ್ ಫಂಡ್ 3%, ಕಾರ್ ಫಂಡ್ 5%, ಹೌಸ್ ಫಂಡ್ 3%, ಇಲೆ ಕ್ಲಬ್ ಬೋನಸ್ 2%. ಈಗ ನಾನೇ ಒಂದು ಬಿಸ್ನೆಸ್ ಅಲ್ಲಿ ಕಾರ್ ಫಂಡ್ ಅಚೀವರ್, ಅದರ ತರ ನಾವು ಅಷ್ಟು 7 ಇನ್ಕಮ್ ನನಗೆ ಸಿಗ್ತಾ ಇದೆ, ನನಗೂ ನನ್ನ ಹಸ್ಬೆಂಡಿಗೂ. ಇನ್ನು ನಾವು ನೆಕ್ಸ್ಟ್ 2 ಇನ್ಕಮ್ ಕೂಡ ಸಿಗ್ಲಿಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇದರಲ್ಲಿ ಫಸ್ಟ್ ನಮಗೆ ನಾವು ಜಾಯಿನ್ ಆಗಿ ನಾವೊಂದು 5500 ಪಾಯಿಂಟ್ ಗೆ ನಾವು ಫಸ್ಟ್ ಗೆ ತಲುಪಿದಾಗ ನಾವು ಬ್ರಾನ್ಸ್ ಡೈರೆಕ್ಟರ್ ಎಂಬ ಪಿನ್ ಲೆವೆಲ್ಗೆ ಮುಟ್ಟುತ್ತೇವೆ. ಓಕೆ. ಅದರ ಬಳಿಕ ನಮ್ಮ ಕೆಳಗೆ ಬಂದ ಒಂದು ಟೀಮ್ ಅಲ್ಲಿ ಒಬ್ಬರನ್ನು ನಾವು ಬ್ರಾನ್ಸ್ ಡೈರೆಕ್ಟರ್ ಮಾಡುವಾಗ ಸಿಲ್ವರ್ ಡೈರೆಕ್ಟರ್ ಆಗಿ ನಮಗೆ ಪ್ರಮೋಷನ್ ಸಿಗ್ತದೆ. ಆಗ ನಮಗೆ ಲೀಡರ್ಶಿಪ್ ಓವರ್ ರೈಡಿಂಗ್ ಬೋನಸ್, ಟ್ರಾವೆಲ್ ಫಂಡ್, ಏಷ್ಯನ್ ಟ್ರಿಪ್ ಕ್ವಾಲಿಫೈ ನಾವು ಆಗ್ತೇವೆ. ಪ್ರತಿ ತಿಂಗಳು ನಮಗೆ ನಂತರ ಟ್ರಾವೆಲ್ ಫಂಡ್ ಕೂಡ ಸ್ಟಾರ್ಟ್ ಆಗ್ತದೆ. ನಮ್ಮ ಕೆಳಗೆ ಬಂದ 2 ಟೀಮ್ ಅಲ್ಲಿ ಇಬ್ಬರ ಒಬ್ಬೊಬ್ಬರನ್ನು ನಾವು ಈಗ ಬ್ರೌನ್ಸ್ ಸೆಕೆಂಡ್ ಲೆಗ್ ಅಲ್ಲಿ ಕೂಡ, ಫಸ್ಟ್ ಈಗ ನಾವು ಮಾಡಿದಾಗ ನಮಗೆ ಸಿಲ್ವರ್ ಆಯ್ತು. ಸೆಕೆಂಡ್ ಲೆಗ್ ಅಲ್ಲಿ ನಮ್ಮ ಟೀಮ್ ಅಲ್ಲಿ ಒಬ್ಬರನ್ನು ಕೂಡ ಬ್ರೌನ್ಸ್ ಮಾಡುವಾಗ ನಾವು ಗೋಲ್ಡ್ ಡೈರೆಕ್ಟ್ ಆಗ್ತೇವೆ. ಅದೇ ರೀತಿ ನಮ್ಮ ಟೀಮ್ ಅಲ್ಲಿ ಬಂದ ಮೂವರನ್ನು ನಾವು ಬ್ರಾನ್ಸ್ ಡೈರೆಕ್ಟರ್ ಮಾಡುವಾಗ 3 ಟೀಮ್ ಅಲ್ಲಿ ನಾವು ಸ್ಟಾರ್ ಡೈರೆಕ್ಟರ್ ಎಂಬ ಪಿನ್ನಿಗೆ ನಾವು ಪ್ರಮೋಷನ್ ಗೆ ಹೋಗ್ತೇವೆ. ಆಗ ನಮಗೆ ಕಾರ್ ಫಂಡ್ ಕಂಪನಿ ಪ್ರತಿ ತಿಂಗಳು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನಂತರ ನಮ್ಮ ಕೆಳಗೆ ಬಂದ 4 ಟೀಮ್ ಅಲ್ಲಿ ನಾವು ಬ್ರಾನ್ಸ್ ಡೈರೆಕ್ಟರ್ ಮಾಡುವಾಗ ಬಂದವರನ್ನು ನಾವು ಡೈಮಂಡ್ ಡೈರೆಕ್ಟರ್ ಎಂಬ ಪಿನ್ ಲೆವೆಲ್ಗೆ ಹೋಗ್ತದೆ. ಇದರಲ್ಲಿ ನಮಗೆ ಯುರೋಪಿಯನ್ ಟ್ರಿಪ್ ನಾವಿದು ಕ್ವಾಲಿಫೈ ಆಗುವಂತದ್ದು. ನಂತರ ನಮ್ಮ ಕೆಳಗೆ ಬರುವಂತಹ 6 ಮಂದಿಯನ್ನು ನಾವು ಬ್ರೌನ್ಸ್ ಡೈರೆಕ್ಟರ್ ಮಾಡಿಸಿದಾಗ ನಮಗೆ ಕ್ರೌನ್ ಡೈರೆಕ್ಟರ್ ಎಂಬ ಪಿನ್ ಲೆವೆಲ್ಗೆ ಪ್ರಮೋಷನ್ ಗೆ ನಾವು ಹೋಗ್ತೇವೆ. ಆಗ ನಮಗೆ ಹೌಸ್ ಫಂಡ್ ಸಿಗ್ತದೆ. ಕಂಪನಿ ಪ್ರತಿ ತಿಂಗಳು ನಮಗೆ ಒಳ್ಳೆ ಲ್ಯಾಕ್ಷರಿ ಮನೆಯೆಲ್ಲ ನಮಗೆ ಕಟ್ಬಹುದು. ಕಟ್ಬೇಕಾದಂತಹ ಒಳ್ಳೆ ಅಮೌಂಟ್ ಕಂಪನಿ ನಮಗೆ ಕೊಡ್ತದೆ. ನಂತರ ನಿಮ್ಮ ಪ್ರತಿ ಕನಸನ್ನು ನನಸಾಗಿಸಲು ನಿಮಗೆ ಪ್ರತಿಯೊಬ್ಬರಿಗೂ ಇರುವ ಒಂದು ಅಪರ್ಚುನಿಟಿ ಇದು. ಯಾರೊಬ್ಬ ಸಾಧಾರಣ ಭಾರತೀಯನಿಗೂ ಕೂಡ ಈ ಒಂದು ಬಿಸ್ನೆಸ್ ಅಲ್ಲಿ ಬಂದು ಈ ಬಿಸ್ನೆಸ್ ಎಲ್ಲ ಕಲ್ತುಕೊಂಡು ಒಂದು ಹೈಯೆಸ್ಟ್ ಇನ್ಕಮಿಗೆ ತನ್ನ ಜೀವನವನ್ನು ಬದಲಾಯಿಸಿ ಲ್ಯಾಕ್ಷರಿ ಜೀವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಸೊ ಈ ಪ್ಲಾನ್ ಪ್ರೆಸೆಂಟೇಶನ್ ಕೇಳಿದ ಎಲ್ಲವರಿಗೂ ಥ್ಯಾಂಕ್ ಯು. ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನಿಮ್ಮನ್ನು ಯಾರು ಇನ್ವೈಟ್ ಮಾಡಿದ್ದಾರೆ ಈ ಬಿಸ್ನೆಸ್ಗೆ ಅವರಿಗೆ ನೀವು ಮೆಸೇಜ್ ಮಾಡಿ ನಿಮಗೆ ಒಂದು ಐಡಿಯನ್ನು ನೀವು ತೆಗೆದುಕೊಳ್ಳಿ. ಅದರಲ್ಲಿ ನಿಮಗೆ ಫಸ್ಟ್ ಬೇಕಾದ ನಿಮ್ಮ ಫುಲ್ ನೇಮ್, ಇಮೇಲ್ ಐಡಿ, ಡೇಟ್ ಆಫ್ ಬರ್ತ್, SMS ಬರುವಂತ ಒಂದು ಫೋನ್ ನಂಬರ್, ಪೋಸ್ಟಲ್ ಪಿನ್ ಕೋಡ್, ಇದಿಷ್ಟು ನೀವು ಕೊಟ್ರೆ ನಿಮಗೆ ಐಡಿ ಅವರು ಯಾರೋ ನಿಮ್ಮನ್ನು ಈ ಬಿಸ್ನೆಸ್ ಇನ್ವೈಟ್ ಮಾಡಿದಾರೆ ಅವರ ಐಡಿ ತೆಗೆದು ಕೊಡ್ತಾರೆ. ಓಕೆ. ಅದರ ನಂತರ ನಿಮಗೆ ಬಿಸ್ನೆಸ್ ಗೆ ನಿಮಗೆ ಎಂಟರ್ ಮಾಡಬಹುದು. ಸೊ ಈ ಬಿಸ್ನೆಸ್ ಅನ್ನು ನಾವು ಕಲ್ತುಕೊಂಡು ಟೀಮ್ ಆಗಿ ನಿಂತುಕೊಂಡು, ಒಬ್ಬರ ಎಫರ್ಟ್ ಅಲ್ಲ, ಟೀಮ್ ವರ್ಕ್ ಇದು. ಸೊ ಒಂದು ನಿಮಗೆ ಟೀಮ್ ಆಗಿ ನಿಂತುಕೊಂಡು ಅಪ್ಲೈನ್ಸ್ ನ ಹೆಲ್ಪ್ ನೊಂದಿಗೆ ಈ ಬಿಸ್ನೆಸ್ ಅನ್ನು ಡೆವಲಪ್ ಮಾಡಬಹುದು. ಸೊ ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಿಮಗೆ ಇಲ್ಲಿ ಫ್ರೀ ಇದೆ. ಸೊ ನಿಮ್ಮನ್ನು ಸಕ್ಸಸ್ ಮಾಡಬೇಕಾಗುವಂತಹ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಇಲ್ಲಿ ಕೊಡ್ತಾ ಇರೋದು. ಸೊ ಎಲ್ಲವರಿಗೂ ವಿಶ್ ಯು ವೆಲ್ತ್. ಥ್ಯಾಂಕ್ ಯು.